ಪ್ಲೀಸ್ ಟ್ರಸ್ಟ್ ಮೀ, ನನ್ಗಿದೆಲ್ಲ ಏನೋ ಗೊತ್ತಿಲ್ಲ. I was really not aware of any of these things. Please ಅದಕ್ಕೆ I have a feeling ಇದ್ಯಾರೋ ನಮ್ನ ಮುಗ್ಸಕ್ ಮಾಡಿರೋ ಸಂಚು. ಯಾರಮ್ಮ ಸಂಚು ಮಾಡಿದವರು? ಆ CCTV ಕ್ಯಾಮೆರಾ ಸಂಚು ಮಾಡ್ತಾ ಅಥವಾ ಈ ಮುಗ್ಧ ಹೆಣ್ಣಿನ ಕಣ್ಣೀರ ಸಂಚು ಮಾಡ್ತಾ? ಕಣ್ಣಾರ ಕಂಡ ಮೇಲೂ ಸಾಕ್ಷಿ ಸಮೇತ ಇಡೀ ಜಗತ್ತೇ ನಿನ್ನ ಮಗನ್ನ ಕ್ಯಾಕರಿಸಿ ಥೂ ಅಂತ ಹೋಗಿತಾ. ಸುಳ್ಳು ಮಾತನ್ನು ಕೇಳಿ ನಂಬೇಕಾ ಇನ್ನೊಂದು ನಾವು? ಈ ಅತಿಯಾದ ಆಸೆನೆ ನಿನ್ನ ಮಗನ್ನ ಇಷ್ಟು ಕೀಳ್ ಮಟ್ಟಕ್ಕೆ ತಂದಿದ್ದ. ನಮ್ಮನೆ ಮರ್ಯಾದೆ ತೆಗಿತಾ ಇದ್ದಾನೆ. ತಾಯಿಯಾಗಿ ನೀನು ಅವನಿಗೆ ಕೊಟ್ಟಿರೋ ಸಂಸ್ಕಾರ ಇದೇನಾ? ನಿಮ್ ಮಾತುಗಳನ್ನ ನೀವ್ ಆಮೇಲೆ ಆಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನನಗ್ ಸ್ವಲ್ಪ ಮಾತಾಡೋದಿದೆ. ಏನಿದು ಸರಿತಾ? ವಾಟ್ ದ ಹೆಲ್ ಇಸ್ ದಿಸ್ ನಾನ್ ಸೆನ್ಸ್? ಇಂತ ಚೀಪ್ ಕ್ಯಾರೆಕ್ಟರ್ ಇರೋ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರ್ಬೇಕಾಗಿತ್ತಾ? ಅಲ್ಲ ಸರಿತಾ, ನಿನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನಂಬಿತಾನೆ ನಿನ್ನ ಕುಟುಂಬಕ್ಕೆ ನನ್ನ ಮಗಳನ್ನ ಮದ್ವೆ ಮಾಡ್ಕೊಡಕ್ ನಾನ್ ಮುಂದೆ ಬಂದಿದ್ದು. ನಾನು ನಿಮ್ಮನ್ನ ದೊಡ್ಡ ಮನೆತನ, ಒಳ್ಳೆ ಸಂಸ್ಕಾರ ಇರೋ ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೆ. ಬಟ್ ಐ ವಾಸ್ ರಾಂಗ್ ಸರಿತಾ. ಜಸ್ಟ್ ಸ್ಟಾಪ್ ಇಟ್ ಸರಿತಾ. ನಿನ್ ಫ್ಯಾಮಿಲಿ ಹೇಗಿದೆ ಗೊತ್ತಾ? ಹೆಂಡತಿನ ಅರ್ಥ ಮಾಡ್ಕೊಳ್ದೆ ಅಪಾರ್ಥ ಮಾಡ್ಕೊಂಡು ಅವಳನ್ನ ದ್ವೇಷಿಸ್ತಾ ಓಡಾಡ್ತಿರೋ ನಿನ್ ಮಗ ಒಂದ್ ಕಡೆ ಆದ್ರೆ, ಮನೆಗ್ ಬಂದಿರೋ ಸೊಸೆನ ಮನೆ ಮಗಳ ತರ ನೋಡ್ಕೊಳ್ಳೋದ್ ಬಿಟ್ಟು ಅವಳನ್ನ ಕೆಲ್ಸದವ್ರ ತರ ಟ್ರೀಟ್ ಮಾಡ್ತಿರೋ ನೀನ್ ಇನ್ನೊಂದ್ ಕಡೆ. ನೀವು ಊರವ್ರ ಕಣ್ಣಿಗೆ ಮಾತ್ರ ದೊಡ್ಡ ಮನುಷ್ಯರು ಸರಿತಾ. ಅಲ್ಲ, ಹುಡ್ಗಿನ ದೂರ್ತಾ ಇದ್ದೀರಾ, ಆದ್ರೆ ಇಂಟರ್ನ್ಯಾಷನಲ್ ಫ್ರಾಡ್ ಗಳನ್ನ ಮನೇಲಿ ಇಟ್ಕೊಂಡು ಸಾಕ್ತಾ ಇದೀರಲ್ಲ. ಎಂತ ಕ್ಯಾರೆಕ್ಟರ್ಲೆಸ್ ಫ್ಯಾಮಿಲಿ ಇದು. ಹೇಟ್ ದಿಸ್ ಪ್ಲೇಸ್. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗ್ ಅಸಹ್ಯ ಆಗ್ತಾ ಇದೆ. ಯಾರು ಮೇಡಮ್, ದಯವಿಟ್ಟು ನನಗ್ ಕ್ಷಮಿಸಿ. ನನ್ನ ಕುಟುಂಬದ ಬಗ್ಗೆ ಕೀಳಾಗ್ ಮಾತಾಡ್ಬೇಡಿ. ಇಬ್ರು ಸ್ವಾರ್ಥಗಳಿಂದಾಗಿ, ದುರಾಸೆಯಿಂದಾಗಿ ಆ ಮದ್ವೆ ಮಂಟಪದಲ್ಲಿ ನಾನು ಅನಿವಾರ್ಯವಾಗಿ ಇವ್ರನ್ನ ಮದ್ವೆ ಆಗ್ಬೇಕಾಯ್ತು. ಆದ್ರೆ ಈ ಮನೇಲಿರೋರು ಎಲ್ರು ಕೆಟ್ಟೋರಲ್ಲ ಮೇಡಮ್. ತಾತ ಕಲ್ಸ್ಕೊಟ್ಟಿರೋ ಪ್ರೀತಿ ಸಂಸ್ಕಾರ ಈ ಮನೆಯವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನನ್ನ ಎಷ್ಟೇ ದ್ವೇಷಿಸಿದ್ರು ಯಾರೊಬ್ರು ನನ್ನ ಇಕ್ಕಟ್ಟಲ್ಲಿ ಸಿಲುಕಿಸಿಲ್ಲ, ನನ್ನ ಮನೆಯಿಂದ ಹೊರಗಾಕಿಲ್ಲ. ತಪ್ಪು ಮಾಡಿರೋ ಇವರಿಬ್ರಿಂದ ಇಡೀ ದೀನ ಬಂದು ಮನೆತನಕ್ಕೆ ಕಳಂಕ ತರಬೇಡಿ ಮೇಡಮ್. ಅದು ನಿನ್ ವೈಯಕ್ತಿಕ ವಿಚಾರ ಗೌರಿ. ಆ ಮದ್ವೆ ಮಂಟಪದಲ್ಲಿ ಏನಾಯ್ತು, ನೀನ್ ಯಾಕೆ ಬಲಿಯಾದೆ ಅನ್ನೋದ್ರ ಬಗ್ಗೆ ನಾನ್ ಮಾತಾಡಲ್ಲ. ಆದ್ರೆ ನನ್ ವಿಷಯಕ್ ಬಂದ್ರೆ ಇವತ್ ನನ್ ಮಗಳ ಜೀವನನ ನೀನ್ ಮುಂದೆ ನಿಂತು ಉಳಿಸಿದ್ಯಾ. ಕಹಿ ಸತ್ಯ. ಈ ಅನಿಕೇತ್ ಕ್ರಿಮಿನಲ್ ಮುಖ ಇವತ್ತೇನಾದ್ರೂ ಹೊರಗಡೆ ಬರ್ಲಿಲ್ಲ ಅಂದಿದ್ರೆ, ನಾಳೆ ಏನಾದ್ರೂ ಮದ್ವೆ ಆದ್ಮೇಲೆ ಈ ವಿಷಯ ಆಚೆ ಬಂದಿದ್ರೆ ಮಗಳು ಲೈಫ್ ಏನಾಗ್ತಿತ್ತು ಅಂತ ನನಗ್ ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ. ದೊಡ್ಡ ಕ್ಲಾಸು ಸ್ಟೇಟಸ್ ಅಂತ ಯಾವಾಗ್ಲೂ ಕೊಚ್ಕೋತಾ ಇದ್ಲಲ್ಲ ಈ ಚಂಚಲ. ಆದ್ರೆ ನಿಜವಾದ ಕ್ಲಾಸ್ ಏನು, ಸಂಸ್ಕಾರ ಏನು ಅಂತ ಇವತ್ ನೀವ್ ಪ್ರೂವ್ ಮಾಡ್ಬಿಟ್ಟೆ ಗೌರಿ. ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ. ಟ್ರೂಲಿ ಯು ಆರ್ ಅನ್ ಏಂಜಲ್ ಫಾರ್ ಮೈ ಡಾಕ್ಟರ್. ಕ್ಷಣನೂ ನಾವಿಲ್ಲಿರಲ್ಲ. ವೈಶು, ನಡಿ ಹೋಗೋಣ. ಒಂದ್ ನಿಮಿಷ ಅಮ್ಮ, ನನ್ ಹತ್ರ ಇವ್ನಿಗೆ ಸೇರ್ಬೇಕಾಗಿರೋ ಒಂದ್ ವಸ್ತು ಉಳ್ಕೋಬಿಟ್ಟಿದೆ. ನಿನಗೆ ಆ ವಿವೇಕ್ ಹೊಡೆದಿದ್ ಸಾಲ್ದು. ನನ್ ಚಪ್ಲಿ ತಗೊಂಡು 4 ಬಾರಿಸ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ನಿನ್ನಂತ ಕಾಮಂದ ಮೃಗನ್ ಮುಟ್ಟೋದಕ್ಕೂ ನನ್ಗೆ ಅಸಹ್ಯ ಆಗತ್ತೆ. ಒಬ್ಳು ಬದುಕನ್ನ ಹಾಳ್ ಮಾಡಿ ನನ್ ಜೊತೆ ಲೈಫ್ ಶೇರ್ ಮಾಡೋದಿಕ್ ಬಂದಿದ್ಯಲ್ಲ, ಶೀ ಯು ಬ್ಲಡಿ ಲೈಯ. ಮುಖ ನೋಡಿದ್ರೇನೆ ನನಗ್ ವಾಮಿಟ್ ಬರ್ತಾ ಇದೆ. ಒಂದ್ಸಲ ನಿನ್ನ ಅಕ್ಕ ಅಂತ ಕರೆದಿದ್ದೆ. ಇವತ್ತು ಆ ಒಂದೇ ಒಂದ್ ಪದಕ್ ಬೆಲೆ ಕೊಟ್ಟು ನನ್ ಜೀವನ ಸರ್ವನಾಶ ಆಗೋದ್ರಿಂದ ಕಾಪಾಡ್ಬಿಟ್ಟೆ ಅಕ್ಕ ನೀನು. ದಿಸ್ ಎಂಗೇಜ್ಮೆಂಟ್ ವಾಸ್ ಅ ಡೆತ್ ಡ್ರಾಪ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ವೈಶು, ಅವತ್ತು ಕೆಫೆಯಲ್ಲಿ ಒಂದ್ ಮಾತು ಹೇಳಿದ್ದೆ, ಸತ್ಯ ಗೊತ್ತಾದಾಗ ನಿನ್ ಕೆನ್ನೆನೂ ಇರುತ್ತೆ ನನ್ ಕೈಯೂ ಇರುತ್ತೆ ಅಂತ. ಆದ್ರೆ ಅದಕ್ಕೂ ಮುಂಚೆ ನನ್ ಗಂಡ ಹೊಡೆದಾಗಿದೆ, ಅದಕ್ಕೆ ಸುಮ್ನಿದ್ದೀನಿ. ಗೌರಿ, ನೀನು ಅಲ್ಲಮ್ಮ, ನಿನ್ ಮೇಲಿರೋ ಅಪವಾದ ದೂರ ಆಗೋವರ್ಗು ನಮ್ ಮನೆಗ್ ಬರ್ಬಾರ್ದಲ್ವಾ? ಗೌರಕ್ಕನ್ ಮೇಲೆ ಅಪವಾದ ಅಷ್ಟೇ ಇದೆ, ಆದ್ರೆ ಇವಳು ಅಪರಾಧನೇ ಮಾಡಿದಾಳಲ್ಲಮ್ಮ. ನನ್ ಮೇಲ್ ಬಂದಿರೋ ಅಪವಾದನೆ ಸುಳ್ಳು ಅಂದ್ಮೇಲೆ ನಾನ್ ಹೆತ್ತವ್ರ ಮನೆಗ್ ಬರೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಆದ್ರೆ ಬರ್ಬೇಕಾದ್ರೆ ಇನ್ನೊಂದ್ ತಪ್ಪನ್ನ ಸರಿ ಮಾಡಿ ಬರ್ಬೇಕಾ, ಅದೇ ಬೇಸರ. ಅಪವಾದ ಸುಳ್ಳಾಯ್ತಾ? ಏನಮ್ಮ ಹೇಳ್ತಿದ್ಯಾ? ಈ ಪಾಪಿನ ಮದ್ವೆ ಮಂಟಪದಿಂದ ಕರ್ಕೊಂಡ್ ಹೋಗಿದ್ ಯಾರು? ಮೌನಿಕಾ ಬಸ್ರಿ ಆಗಿರೋದಕ್ಕೆ ಕಾರಣ ಯಾರು? ನಿನ್ನೆ ಕೇಳ್ತಿರೋದು. ಆವತ್ತು ನಿನ್ನ ಮದ್ವೆ ಮಂಟಪದಿಂದ ಕರ್ಕೊಂಡ್ ಹೋಗಿದ್ದು ಯಾರೇ? ನೀನ್ ಈ ಬಸ್ರಿಗೆ ಕಾರಣ ಯಾರು ಅಂತ ಹೇಳ್ಬೋದು. ಈಗ ನೀನ್ ಹೋಗ್ ಬಂದಿದ್ದಾಗ ಎಲ್ಲಿಗೆ? ಇವಳು ಬಂದಿದ್ದು ನನ್ ಗಂಡನ ಮನೆಗೆ. ಅಂತ ಪುಣ್ಯವಂತರ ಮನೆಗೆ ಈ ಪಾಪಿ ಯಾಕಮ್ಮ ಬಂದಿದ್ಲು? ಸರಿಯಾದ ಜಾಗಕ್ಕೆ ಬಂದ್ಗಳಿಗೆ ನ್ಯಾಯ ಸಿಗ್ಬೇಕಾಗಿರೋದು ಆ ಮನೇಲಿ. ಗೌರಿ, ಏನಮ್ಮ ಹೇಳ್ತಾ ಇದೀಯ? ಈ ಪಾಪಿಗೂ ಆ ಪುಣ್ಯದ ಮನೆಗೂ ಏನಮ್ಮ ಸಂಬಂಧ? ಅಕ್ಕನ ಪ್ರೀತಿ ಮಾಡೋ ನಾಟಕ ಆಡಿ ಅವಳನ್ನ ನಂಬಿಸಿ ಮದ್ವೆ ಮಂಟಪದಿಂದ ಕತ್ತು ಮುಚ್ಚಿ ಕರ್ಕೊಂಡ್ ಹೋಗಿ ಇವತ್ತು ಮೋಸ ಹೋಗಿ ಅವಳು ಗರ್ಭಿಣಿ ಆಗೋದಿಕ್ ಕಾರಣ ಯಾರು ಅಲ್ಲ, ಅನಿಕೇತ್. ನನ್ ಗಂಡನ ಅತ್ತೆ ಚಂಚಲ ಅವ್ರ ಮಗ ಅನಿಕೇತ್. ಎಂತ ಕೆಲಸ ಮಾಡಿದ್ಯೆ? ಇಷ್ಟು ದೊಡ್ಡ ದ್ರೋಹ ಮಾಡ್ಬೇಕಿತ್ತ? ಅಯ್ಯೋ ಅಯ್ಯೋ, ನನ್ ಕರ್ಮ ಕಾಂಡಲ್ಲ ನೋಡಕ್ ನಾನಿನ್ನು ಬದುಕಿದ್ದೀನಲ್ಲ. ಅಲ್ಲಮ್ಮ ಗೌರಿ, ಮಾಡಿರೋ ತಪ್ಪಿಂದ ನೀನು ಆ ಮನೆಗ್ ಸೇರ್ಕೊಂಡೆ. ಇನ್ನು ನಾವೆಲ್ಲ ಆ ಬೇಜಾರಿಂದಾನೆ ಹೊರಗ್ ಬಂದಿಲ್ಲ ಅಂತದ್ರಲ್ಲಿ ಇನ್ನೊಂದ್ ಕರ್ಮ ಮಾಡ್ಕೊಂಡ್ ಕೂತಿದ್ದಾಳಲ್ಲ. ಇನ್ಮೇಲೆ ಆ ಮನೆಯವರೆಲ್ಲ ನಿನ್ನ ಇನ್ನಷ್ಟು ನೀಚವಾಗಿ ನೋಡಕ್ ಶುರು ಮಾಡ್ತಾರೆ. ಕುಟುಂಬದವರು ಯಾವತ್ತೂ ಅವ್ರ ಮುಂದೆ ತಲೆ ಎತ್ತಕ್ ಆಗಲ್ಲಮ್ಮ.
ತಲೆ ಎತ್ತಕ್ಕಾಗಲ್ಲ. ಈ ಪಾಪಿ ಮಾಡಿರೋ ಪಾಪಕ್ಕೆ ನಾವಿನ್ನು ಏನೇನ್ ಅನುಭವಿಸ್ಬೇಕು, ಏನೇನ್ ಅನುಭವಿಸ್ಬೇಕು. ಅಲ್ಲಮ್ಮ ಗೌರಿ, ವಿವೇಕ್ ಅತ್ತೆ ಮಗ ಅಂದ್ರೆ ಇವಳಿಗೆ ಅಣ್ಣನ್ ವರ್ಷ ಅಲ್ವೇನೆ? ಇಲ್ಲ ಅತ್ತೆ, ಚಂಚಲ ಅವರು ದೀನಬಂಧು ಮನೆ ಮಗಳಲ್ಲ. ಅಲ್ಲಮ್ಮ, ಅವರು ಇವಳು ನಮ್ಮ ಮದ್ವೆ ಮಾಡ್ಕೋತಾರ? ಆ ಮನೆಯಲ್ಲಿ ಯಾರು ಕೆಟ್ಟವ್ರಿಲ್ಲ. ಖಂಡಿತ ಇದಕ್ಕೊಂದ್ ದಾರಿ ಸಿಕ್ಕೇ ಸಿಗುತ್ತೆ. ಆ ಮನೇಲಿ ಯಾರು ಕೆಟ್ಟೋರಿಲ್ಲ ಅಂತ ನನ್ಗೂ ಗೊತ್ತು. ನಾನ್ ಏನೇ ಮಾಡಿದ್ರು ಹೈ ಕ್ಲಾಸ್ ರೇಂಜ್ ಅಲ್ಲೇ ಇರುತ್ತೆ. ಮಾತಾಡಿದ್ರೆ ಹಲ್ಲು ಉದುರ್ಸ್ಬಿಡ್ತೀನಿ ಅಷ್ಟೇ. ನಿನ್ ತಪ್ಪು ಕೂಡ ರೇಂಜ್ ಅಲ್ಲೇ ಮಾಡ್ತೀಯ. ಅಕ್ಕ ಇಲ್ದೇ ಇದ್ರೆ ಅವ್ನ್ ಬೇರೆಯವ್ರ ಜೊತೆ ಮದ್ವೆ ಆಗ್ತಿದ್ದ. ನೀನು ಚಿನ್ನು, ಎಂತ ಬ್ಲಂಡರ್ ಮಾಡ್ಬಿಟ್ಟಿಯಲ್ಲ ನೀನು. ನಿನ್ ಬಟ್ಟೆ ನೀನೇ ಬೆಂಕಿ ಹಚ್ಕೊಳ್ದಲ್ದೆ ನಿನ್ ಗೋರಿ ನೀನೇ ತೊಡ್ಕೊಂಡ್ಬಿಟ್ಟಿರೋ ಸ್ಟುಪಿಡ್. ಆ ದೇವ್ರೆ ಕೆಳಗಿಳಿಗ್ ಬಂದ್ರು ನಿನ್ನನ್ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ ತಲೆ ಮೇಲೆ ನೀನೇ ಮಣ್ಣು ಹಾಕೊಂಡ್ಬಿಟ್ಟಿದ್ಯಾ. ಎಲ್ರು ಮುಂದೆ ನನ್ನ ಕ್ರಿಮಿನಲ್ ತರ ನಿಲ್ಸ್ಬಿಟ್ಟಿಯಲ್ಲೋ. ಇನ್ನೊಂದು ಮಾತು ನೀನ್ ಆಡ್ಬೇಕು. ನಿನ್ನ ಬೆಳೆಸಿ ಅಧಿಕಾರ ತುತ್ತು ನಿನ್ ಬಾಯಲ್ಲಿಡಕ್ ಹೋದ್ರೆ ನಾಯಿ ಹಾಕೋ ಹಾಗೆ ನೆಲ ಚೆಲ್ಬಿಟ್ಟಿಯಲ್ಲ. ನಿನ್ನ ನಾನ್ ಸೆನ್ಸ್ ಬುದ್ಧಿಯಿಂದ ನನ್ನ ವರ್ಷಗಳ ಕನ್ಸೆಲ್ಲ ಸ್ಪಾಯ್ಲ್ ಆಗೋಯ್ತು. ನೀನ್ ಇಷ್ಟು ಬ್ರೇನ್ ಲೆಸ್ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೋ. ಬೇಕು ಅಂತ ಮಾಡಿ ದೀನ ಬಂದು ಗ್ರೂಪ್ ಆಫ್ ಕಂಪನೀಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡ್ಬೇಕು ಅಂತ ಎಷ್ಟು ಸ್ಕೆಚ್ ಹಾಕಿದೆ, ಆಗ್ಲಿಲ್ಲ. ಆ ವಿವೇಕ್ ಮುಂದೆ ನೀನು ಸೋತವದೆ. ನಿನ್ನ ಆ 1000 ಕೋಟಿ ಒಡ್ತಿ ಅರುಂಧತಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಪರ್ಸನ್ ಅವಳ ಮಗಳ ಜೊತೆ ಮದುವೆ ಮಾಡಿಸಿ ಆ ಸಾಮ್ರಾಜ್ಯಕ್ಕೆ ಕಿಂಗ್ ಮಾಡ್ಬೇಕು ಅನ್ಕೊಂಡೆ. ನಿನ್ನ ಆಕಾಶದ ಎತ್ತರಕ್ಕೆ ಬೆಳೆಸಿ ನೋಡ್ಬೇಕು ಅನ್ನೋದು ನನ್ನ ಆಂಬಿಷನ್ ಆಗಿತ್ತು. ಆದ್ರೆ ನೀನು ಪಾತಾಳಕ್ ಬಿದ್ಬಿಟ್ಟೆ. ಇನ್ಮೇಲೆ ಈ ಇಮೇಜ್ ಇಟ್ಕೊಂಡು ಹೇಗ್ ಬೇರೆ ಬರ್ತೀಯ? ಮಾಮ್, ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ಮೋನಿಕಾ ನನ್ನ ಚೀಟ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಮೋನಿಕಾ ಶ್ರೀಮಂತರ ಮನೆ ಹುಡುಗಿ ಅಂತ ಎಲ್ರೂ ಹೇಗ್ ಮ್ಯಾನಿಪುಲೇಟ್ ಮಾಡಿದ್ಲು ಹಾಗೆ ನನ್ನ ಫೂಲ್ ಮಾಡಿದ್ಲು ಮಾಮ್. ನಾನು ಬ್ಲೈಂಡ್ ಆಗಿ ನಂಬಿಟ್ಟೆ. ಯಾರೋ ಬೀಳ್ಲಿ ಅಂತ ನಾನ್ ತೋಡಿರೋ ಗುಂಡಿಯಲ್ಲಿ ನನ್ನ ಮಗನೇ ಬಿದ್ದೋದ್ರೆ ನನ್ ಕತೆ ಏನಾಗ್ಬೇಕು? ಮನೆಯವ್ರ ಮುಂದೆ ಅಲ್ಲ ತಲೆ ಎತ್ಕೊಂಡ್ ಮೆರಿಬೇಕಾಯ್ತಾ ಇದ್ದೆ. ಆದ್ರೆ ನೀನು ಅವ್ರ ಮುಂದೆ ಅಲ್ಲ ನನ್ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ. ನಾನೇನ್ ಮಾಡ್ಲಿ ಮಾಮ್, ಮದ್ವೆ ಆಗಿ ಆ ಮನೆ ಅಳಿಯನಾಗಿ ಅಷ್ಟು ಆಸ್ತಿ ಹೊಡಿಬೇಕು ಅಂತ ಸ್ಕೆಚ್ ಹಾಕಿದ್ದೆ. ಆದ್ರೆ ನಾವಿಬ್ರು ಈಗ ಟೋಟಲ್ ಆಗಿ ಫೂಲ್ ಆಗ್ಬಿಟ್ವಿ. ಲಿಸನ್, ಆಗೋಗಿರೋದನ್ನ ಸುಮ್ನೆ ಜ್ಞಾಪಕ ಮಾಡ್ಕೊಂಡ್ ಕೊರಗೋದ್ರಲ್ಲಿ ಅರ್ಥ ಇಲ್ಲ. ಇವಾಗ ನೆಕ್ಸ್ಟ್ ಸ್ಟ್ರಾಟಜಿ ಏನು ಅಂತ ಪ್ಲಾನ್ ಮಾಡಿ ನೋಡು. ಇನ್ ಮುಂದೆ ನಮ್ಮಿಬ್ರು ಮಧ್ಯ ಬೇಕಾಗಿರೋದು ಬರೀ ಕಾಪರೇಷನ್ ಅಲ್ಲ, ಪಕ್ಕಾ ಕೋಆರ್ಡಿನೇಟ್. ಹೇಗಾದ್ರೂ ಮಾಡಿ ಆ ಮೋನಿಕಾನ ನಿನ್ ಲೈಫ್ ಇಂದ ತೊಲಗಿಸಿದ್ ಒಂದನ್ನಾದ್ರೂ ನೆಟ್ಟು ಮಾಡಿ ಸಾಯ್. ಎಂಥ ಪರಿಸ್ಥಿತಿ ಬಂದ್ಬಿಡ್ತಪ್ಪ. ಇಂಥ ಪರಿಸ್ಥಿತಿ ಯಾವ ಅಪ್ಪನಿಗೂ ಬೇಡ. ಇಂಥ ಮಗಳಿಗೆ ಅಪ್ಪ ಅನಿಸ್ಕೊಳ್ಳೋದಕ್ಕಿಂತ ಸಾಯದೆ ಮೇಲು, ಸಾಯದೆ ಮೇಲು, ಸಾಯದೆ ಮೇಲು. ಅಪ್ಪ ಪ್ಲೀಸ್ ಹಾಗ್ ಮಾಡ್ಬೇಡ್ರಿ, ಹಾಗ್ ಮಾಡ್ಬೇಡಿ. ನಮ್ ಮನೆ ಬಂದ ಕಪ್ಪಾಗಿದೆ ಅಂತ ಗೊತ್ತಿರ್ಲಿಲ್ಲ. ಹಾಗೆ ಅನಿಕೇತ್ ಕಾರಣ ಅಂತ ಗೊತ್ತಾದ್ರು ಅಂತ ಏನ್ ಮಾಡ್ಬೇಕು ಅನ್ನೋ ದಾರಿನೇ ಕಾಣಿಸ್ತಿಲ್ವಲ್ರಿ. ಮಾಡ್ಬೇಕು ಅಂತ ಈ ದರಿದ್ರ ನೋಡು, ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿರೋ ತರ ನಿಂತಿದ್ದಾಳೆ. ಏಯ್, ಸುಣ್ಣದ್ ಮುಖದೋಳೆ, ನೀನ್ ಮಾಡಿದ್ದು ಸಾಧನೆ ಅಲ್ಲ. ಸುಮ್ನಿರು ಚಿನ್ನು. ಅಕ್ಕ, ಇವ್ಳ್ ಮುಖ ನೋಡ್ದಾಗಲ್ಲ ಮುಖ ಮುತಿ ಜಡ್ಜ್ ಬಿಡ್ಬೇಕು ಅನ್ಸ್ತಿದೆ. ಈಗ ಗಲಾಟೆ ಮಾಡೋದ್ರಿಂದ ಏನ್ ಪ್ರಯೋಜನ ಹೇಳಿ? ಏನ್ ಮಾಡಿ ಸಾಯಕ್ಕಾಗತ್ತೆ? ಅದಕ್ಕೆ ಏನ್ ಮಾಡಿ ಸಾಯಕ್ಕಾಗತ್ತೆ? ಬಸ್ ನಿಮ್ ಮಗಳನ್ನ ಕರ್ಕೊಂಡು ಹೋಗಿ ನಿಮ್ ಮನೆ ಸೋಸೆ ಮಾಡ್ಕೊಳ್ಳಿ ಅಂತ ಬೇಡ್ಕೊಳಕ್ ಆಗತ್ತಾ? ಮನ್ಸೇನೋ ಇದೆ, ಆದ್ರೆ ಒಕ್ಕಳೋ ಮನ್ಸು ಅವ್ರಿಗೆ ಇರತ್ತಾ? ಒಳಗ್ ಬರ್ಬೋದಾ ತಾಯಿ? ಕುತ್ಕೊಳ್ಳಿ ಅಂದ್ರೆ ಗೌರಿ ಕುಡಿ. ಬೇಡ, ನಾವ್ ಮಾತಾಡೋದ್ ಬನ್ನಿ. ಮಾತಾಡೋದಕ್ಕೆ ಏನ್ ಉಳಿದಿದೆ ಅಳಿಯದ್ರೆ? ಮನೆಯಿಂದ ಆಚೆ ಕಾಲಿಡೋ ಬದ್ಲು ಇಲ್ಲೇ ನನ್ನ ಪ್ರಾಣ ಹೋಗ್ಲಿ ಅಂತ ಕೂತಿದ್ದೀವಿ. ಪ್ರಪಂಚಕ್ಕೆ ಬೆಳಕು ಕೊಡುವಂತ ಸೂರ್ಯನ್ಗೆ ಗ್ರಹಣ ಹಿಡಿಯುತ್ತೆ. ನಾವ್ ಯಾರು ಹುಲುಮಾನವರು? ನಮಗೆ ತೊಂದರೆಗಳು ಬರದೇ ಇದೆ. ನೀವು ದೊಡ್ಡವರು, ದೊಡ್ಡ ಮಾತಾಡ್ತಾ ಇದ್ದೀರಾ, ಆದ್ರೆ ಇದನ್ನ ಸಹಿಸೋ ಶಕ್ತಿ ನನಗಿಲ್ಲ ರಾಯ್ರೆ. ಹೋದ್ ಜನ್ಮದ ಶತ್ರುಗಳು ಈ ಜನ್ಮದಲ್ಲಿ ಮಕ್ಕಳಾಗಿ ಹುಟ್ಟಿ ಸೇರ್ ತೀರಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ನನ್ನ ಬದುಕು ಹಾಗೆ ಆಗಿದೆ ರಾಯ್ರೆ, ಅನುಭವಿಸ್ತಾ ಇದ್ದೀನಿ ಅಷ್ಟೇ. ವೀರಣ್ಣವ್ರೆ, ಇಷ್ಟಪಟ್ಟು ಬೆಳೆಸಿದ ಹೂವಿನ ಗಿಡನ ಯಾವ್ದೋ ಕೀಟ ತಿಂತಿದೆ ಅಂತ ಅದನ್ನ ಕತ್ತರಿಸಾಕಾಗತ್ತೆ. ತಪ್ಪಾಗಿದೆ. ಆ ತಪ್ಪನ್ನ ಸರಿಪಡಿಸೋದಕ್ಕಾಗೋದಿಲ್ಲ. ತಿದ್ಕೋಬೇಕು. ಈ ಘಟನೆಯಿಂದ ನಮ್ಮ ಎರಡೂ ಕುಟುಂಬಕ್ಕೂ ತುಂಬಲಾರದಂತ ನಷ್ಟ. ಅದಕ್ಕೆ ನಮ್ಮ ಎರಡೂ ಕುಟುಂಬಗಳು ಕೂತು ಮಾತಾಡಿದ್ರೆ ಏನಾದ್ರೂ ಪರಿಹಾರ ಸಿಗ್ಬಹುದು ಅಂತ ನಮ್ಮ ಮನಸ್ಸು ಅನಿಸ್ತು. ಅದಕ್ಕೆ ವೀರಣ್ಣ, ನಮ್ಮ ನಡುವೆ ರಕ್ತ ಸಂಬಂಧ ಇಲ್ದೇ ಇದ್ರು ನಮ್ಮನೆ ಹುಡುಗ ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದ ನಿಮ್ಮ ಮಗಳಿಗೆ ತುಂಬಾ ದೊಡ್ಡ ವಂಚನೆ ಮಾಡ್ಬಿಟ್ಟಿದ್ದಾನೆ. ಅದನ್ನ ನಮ್ ಗೌರಿ ಸಾಬೀತು ಮಾಡಿ. ಗೌರಿ ಇರ್ಲಿಲ್ಲ ಅಂದಿದ್ರೆ ಈ ಸತ್ಯ ಗೊತ್ತಾಗ್ತಾ ಇರ್ಲಿಲ್ಲ. ಎಷ್ಟೋ ಜನರ ಮನಸ್ಸಿನಲ್ಲಿ ಗೌರಿನೇ ತಪ್ಪು ಮಾಡಿರೋದು ಅನ್ನೋ ಅಪವಾದ ಹಾಗೆ ಉಳಿದು. ತಡ ಮಾಡೋದ್ರಿಂದ ಇನ್ನ ಅರ್ಥ ಇಲ್ಲ. ಯಾವ್ದಾದ್ರು ಒಂದು ನಿರ್ಧಾರ ಬರಬೇಕು. ಅಮ್ಮ, ನಮ್ಗೆ ಏನ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ಲ. ಇವತ್ತು ನನ್ ಮಗಳಿಗೆ ಅನ್ಯಾಯ ಆಗಿದೆ, ಆದ್ರೆ ಅದೇ ಮನೆಯಲ್ಲಿ ನನ್ ಮಗಳ ಗೌರಿಗೆ ದೊಡ್ಡ ನ್ಯಾಯ ಸಿಕ್ಕಿದೆ. ಎರಡೂ ಘಟನೆಗಳು
ನಿಮ್ಮನೇಲೆ ಆಗಿರೋದ್ರಿಂದ ಇದಕ್ಕೂ ನೀವೇ ನ್ಯಾಯ ಕೊಡ್ತೀರಾ ಅನ್ನೋ ನಂಬಿಕೆಯಲ್ಲಿದ್ದೀವಿ. ರಾಯ್ರೆ, ಪ್ರತಿದಿನ ನಾನು ಮಣ್ಣಿನ ಗೊಂಬೆ ಮಾಡ್ತೀನಿ. ಆ ಮಣ್ಣನ್ನ ತಿಕ್ಕಿ ತೀಡಿ ಒಂದು ಒಳ್ಳೆ ಮೂರ್ತಿ ಮಾಡಿ ಚೆನ್ನಾಗಿ ಕಾಣ್ಲಿ ಅಂತ ಬಣ್ಣ ಹೊಡೆದು ಅದನ್ನ ಸುಂದರವಾಗಿ ಮಾಡ್ತೀನಿ. ಆದ್ರೆ ನಮ್ಮ ಮನೇಲಿದ್ದು ಒಂದು ಗೊಂಬೆನ ನಾನು ಸರಿಯಾಗಿ ತಯಾರು ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಪಾಪದ ಪಾಚಿ ಬೆತ್ಕೊಂಡ್ಬಿಟ್ಟಿದೆ, ಹಾಳಾಗೋಗಿದೆ. ಅಂತ ಗೊಂಬೆನ ನಿಮ್ಮ ಸುಂದರವಾದ ಬಂಗ್ಲೆಲಿರೋ ಒಳ್ಳೆ ಗೊಂಬೆಗಳ ಜೊತೆ ಇಡೀ ಅಂತ ಕೇಳೋ ಅಷ್ಟು ಮೂರ್ಖ ನಾನಲ್ಲ. ಅಪ್ಪನಾಗಿ ಸೋತೋದೆ, ನಾನು ಸೋತ್ ಬಿಟ್ಟಿದ್ದೀನಿ. ನೋಡಿ, ತಪ್ಪುಗಳು ಯಾವ್ದು, ತಪ್ಪು ಯಾರ್ದು ಅಂತ ಲೆಕ್ಕ ಆಗ್ತಾ ಕೂರೋ ಟೈಮ್ ಅಲ್ಲ. ಯಾರಿಂದ ಎಲ್ಲಿ ತಪ್ಪಾಗಿದೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಮ್ ನಿರ್ಧಾರ ಹೇಳೋಕ್ ಬಂದಿದೆ. ಹೌದು ತಾತ, ಇಂಥ ವಿಚಾರದಲ್ಲಿ ತಪ್ಪು ಇಬ್ರದು ಇರುತ್ತೆ, ಆದ್ರೆ ಶಿಕ್ಷೆ ಮಾತ್ರ ಹೆಣ್ಣಿಗಾಗತ್ತೆ. ತಪ್ಪು ಇಬ್ರದು ಆದ್ರೂ ಇವತ್ತು ಕಠಿಣ ಶಿಕ್ಷೆ ಮಾತ್ರ ನನ್ ಅಕ್ಕಂಗಾಗ್ತಾ ಇದೆ. ಅದು ಬರೀ ಒಂದ್ ಮನುಷ್ಯ ಜೀವ ಅಲ್ಲ, ಇವತ್ತವಳ ಹೊಟ್ಟೆಲಿ ಇನ್ನೊಂದ್ ಪುಟ್ಟ ಜೀವನೂ ಇದೆ. ಆ ಪುಟ್ಟ ಮಗುಗೆ ಅಪ್ಪನ ಆಶ್ರಯ ಬೇಕಲ್ವಾ? ನೀವು ದೊಡ್ಡೋರ್ ಬಂದಿದ್ದೀರಾ, ಸರಿಯಾದ ನಿರ್ಧಾರ ತಗೋತೀರಾ. ಆದ್ರೂ ಈ ಮನೆ ಮಗಳಾಗಿ ನಾನ್ ಹೇಳ್ಬೇಕಾಗಿರೋದನ್ನ ಹೇಳ್ತಾ ಇದ್ದೀನಿ. ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ಕ್ಷಮಿಸಿ ಅಂತ ಬೇಡ. ತಮ್ಮ ತಪ್ಪುಗಳನ್ನ ಯಾವ್ದನ್ನ ನೀನ್ ಮಾಡಲ್ಲ ಅಂತ ನಮಗೆ ಗೊತ್ತಿಲ್ಲ. ಸರಿಯಾಗಿ ಹೇಳಿ. ಈ ಮನೆಯಲ್ಲಿದ್ದ ಶಿಲ್ಪನ್ನ ಹಾಳು ಮಾಡಿದ ಜೀವ ಆ ಮನೆಯಲ್ಲಿದೆ ಅಂದಾಗ ಹಾಳು ಮಾಡಿದವರೇ ಬಾಳ್ ಕೊಡ್ಬೇಕಲ್ವೇನಮ್ಮ? ಈ ವಿಚಾರನ ನಾವು ತೀರ್ಮಾನ ಮಾಡ್ಕೊಂಡೇ ಬಂದಿದೀವಿ. ಅನಿಕೇತ್ ಮೋನಿಕನ್ನೇ ಮದ್ವೆ ಆಗ್ತಾರೆ. ಇನ್ನೊಂದ್ ವಾರದಲ್ಲಿ ಮೋನಿಕಾ ಅನಿಕೇತ್ಗೆ ಮದ್ವೆ ಮಾಡಿಸ್ತೀವಿ ಅಂತ ವೀರಣ್ಣವ್ರಿಗೆ ಮಾತು ಕೊಟ್ಟು ಬಂದಿದ್ದೀನಿ. ನಾನ್ ಈ ಮದ್ವೆನ ಒಪ್ಪಲ್ಲ. ಏನೇ ಆದ್ರೂ ಆ ಬಡವ್ರ ಮನೆ ಹುಡುಗಿನ ನನ್ ಮಗನ್ ಹೆಂಡತಿಯಾಗಿ ನನ್ ಕರ್ಕೊಂಡ್ ಬರ